ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ ದುರ್ಗಾದೇವಿಗೆ ವಂದಿಸುತ್ತಾ ಆತ್ಮೀಯರೇ, ಇಂದು ಕವಚಂನ 12ನೇ ಶ್ಲೋಕವನ್ನು ನೋಡೋಣ. ದೇವಿ ಕವಚದ ಮಹಿಮೆಯ ಶ್ಲೋಕ. ನಮೋ ದೇವ್ಯೈ ಮಹಾದೇವ್ಯೈ ನಮೋ ನಮಃ. 12ನೇ ಶ್ಲೋಕ ಈ ರೀತಿ ಇದೆ. ಇತ್ಯೇತಾ ಮಾತರಃ ಸರ್ವಾಃ ಸರ್ವಯೋಗಸಮನ್ವಿತಾಃ ನಾನಾಭರಣಶೋಭಾಢ್ಯಾ ನಾನಾರತ್ನೋಪಶೋಭಿತಾಃ ದೃಶ್ಯಂತೆ ರಥಮಾರೂಢಾ ದೇವ್ಯಃ ಕ್ರೋಧಸಮಾಕುಲಾಃ. ಇತ್ಯೇತಾ ಮಾತರಃ ಸರ್ವಾಃ ಸರ್ವಯೋಗಸಮನ್ವಿತಾಃ ನಾನಾಭರಣಶೋಭಾಢ್ಯಾ ನಾನಾರತ್ನೋಪಶೋಭಿತಾಃ ದೃಶ್ಯಂತೆ ರಥಮಾರೂಢಾಃ ದೇವ್ಯಃ ಕ್ರೋಧಸಮಾಕುಲಾಃ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಇತ್ಯೇತ ಹೀಗೆ ಎಲ್ಲ ದೇವಿಯರು, ಎಲ್ಲ ಯೋಗ ಶಕ್ತಿಗಳಿಂದ ಕೂಡಿದವರು, ಜಗನ್ಮಾತೆಯ ಎಲ್ಲ ರೂಪಗಳು ಏನಿದೆ ಆ ಎಲ್ಲ ದೇವಿಯರು ಮತ್ತು ಪ್ರತಿಯೊಂದು ಯೋಗ ಶಕ್ತಿಗಳಿಂದ ಕೂಡಿರುವಂಥವರು. ಜಗನ್ಮಾತೆಯರ ಒಂದು ಆಭರಣಗಳನ್ನ ನೀವು ನೋಡಿರ್ಬೋದು, ಅವರ ಅಲಂಕಾರವನ್ನು ನಾವು ನೋಡಿದ್ದೀವಿ. ನಾನಾ ರೀತಿಯ ಆಭರಣಗಳಿಂದ ಅಲಂಕರಿಸಲ್ಪಟ್ಟವರು, ಅನೇಕ ರತ್ನಗಳಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವವರು. ಅವರು ರಥಗಳ ಮೇಲೆ ಆರೂಢರಾಗಿದ್ದು ಕ್ರೋಧಭರಿತವಾಗಿ ಕಾಣಿಸುತ್ತಾರೆ. ಮಾತರ ಸರ್ವಾಹ, ಇದು ದೇವಿಯರ ತತ್ವ. ಮಾತರ ಅಂದರೆ ತಾಯಂದಿರು. ಇಲ್ಲಿ ಒಂದೇ ದೇವಿಯಲ್ಲ, ಅನೇಕ ದೇವಿಯರು ಅಂದರೆ ಜಗನ್ಮಾತೆಯ ಅನೇಕ ರೂಪಗಳು, ಒಂದೇ ಶಕ್ತಿ ಅನೇಕ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ. ಸರ್ವಯೋಗ ಸಮನ್ವಿತಾಃ, ಎಲ್ಲ ಶಕ್ತಿಗಳಿಂದ ಕೂಡಿದವರು ಈ ದೇವಿಯರು. ಅಂದರೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಎಲ್ಲವೂ ಜಗನ್ಮಾತೆಯಲ್ಲಿಯೇ ಒಂದಾಗಿವೆ. ನಾನಾಭರಣ ಶೋಭಾಢ್ಯ, ನಾನಾಭರಣ ಅಂದರೆ ಏನು? ಕೇವಲ ಬಂಗಾರ ಅಲ್ಲ, ಅದು ಶಕ್ತಿ, ಗುಣ, ದಿವ್ಯತೆ ದೇವಿಯ ಆಭರಣಗಳು, ಅವಳ ದಿವ್ಯ ಗುಣಗಳ ಪ್ರಕಾಶವದು. ರಥಮಾರೂಢ ಕ್ರೋಧ ಸಮಾಕುಲಾಹ, ದೇವಿಯರ ರಥದಲ್ಲಿ ಕುಳಿತು ಕ್ರೋಧಭರಿತವಾಗಿ ಕಾಣಿಸ್ತಾರೆ. ಇಲ್ಲಿ ಕ್ರೋಧ ಅಂದರೆ ಮಾನವನ ಕೋಪ ಅಲ್ಲ, ಧರ್ಮದ ರಕ್ಷಣೆಗಾಗಿ ಇರುವ ಜಗನ್ಮಾತೆಯ ದಿವ್ಯ ಶಕ್ತಿಯೇ ಇಲ್ಲಿ ಕ್ರೋಧವೆಂದು ಹೇಳಲಾಗಿದೆ. ಅಧರ್ಮವನ್ನು ನಾಶ ಮಾಡಲು, ಅಸುರ ಶಕ್ತಿಗಳನ್ನು ದೂರ ಮಾಡಲು ದೇವಿಯು ಈ ಉಗ್ರ ರೂಪವನ್ನು ತಾಳಿರ್ತಾಳೆ, ಪ್ರಕಟವಾಗ್ತಾಳೆ. ಆ ಒಂದು ಉಗ್ರ ರೂಪದಲ್ಲಿ ಪ್ರಕಟಗೊಳ್ತಾಳೆ. ಈ ಶ್ಲೋಕ ನಮಗೆ ಏನು ಭಾವಾರ್ಥವನ್ನು ತಿಳಿಸುತ್ತೆ ಅಂದರೆ, ಆತ್ಮೀಯರೇ, ದೇವಿ ಕೇವಲ ಕರುಣಾಮಯಿ ಅಲ್ಲ, ಅವಳು ರಕ್ಷಕಿಯೂ ಹೌದು. ಅವಳು ನಮಗೆ ಪ್ರೀತಿ ಕೊಡ್ತಾಳೆ, ಆದರೆ ನಮ್ಮೊಳಗಿನ ದುರ್ಗುಣಗಳನ್ನು ನಾಶ ಮಾಡ್ತಾಳೆ. ಜಗನ್ಮಾತೆ ರಕ್ಷಕಿಯೂ ಹೌದು, ಶಿಕ್ಷಕಿಯೂ ಹೌದು. ಯಾವ ರೀತಿಯಲ್ಲಿ ಶಿಕ್ಷೆಯನ್ನು ಕೊಡ್ತಾಳೆ ಅಂದರೆ, ನಮ್ಮೊಳಗಿರುವ ದುರ್ಗುಣಗಳನ್ನು ನಾಶ ಮಾಡುವುದರ ಮುಖಾಂತರ ನಮ್ಮನ್ನು ಶಿಕ್ಷಿಸುತ್ತಾಳೆ, ಸರಿದಾರಿಗೆ ನಮ್ಮನ್ನು ಕರೆದುಕೊಂಡು ಬರ್ತಾಳೆ. ಅಸುರ ಅಂದರೆ ಹೊರಗಿನ ಶತ್ರು ಮಾತ್ರ ಅಲ್ಲ ಅಲ್ವಾ? ನಮ್ಮ ಜೀವನದಲ್ಲಿ ಇದನ್ನು ನಾವು ಈ ರೀತಿ ಅರ್ಥ ಮಾಡ್ಕೋಬೇಕು. ನಮ್ಮೊಳಗಿನ ಅಸುರ ಅಂದರೆ ಅಹಂಕಾರ, ಕೋಪ, ಅಜ್ಞಾನ, ಇವೇ ನಿಜವಾದ ನಮ್ಮ ಶತ್ರುಗಳು. ದೇವಿಯ ಉಗ್ರ ರೂಪ ಇವುಗಳನ್ನು ನಾಶ ಮಾಡಲು ಬರುತ್ತದೆ, ಭಕ್ತರನ್ನು ಸಂರಕ್ಷಿಸಲು ಬರುತ್ತಾಳೆ. ಇದರಲ್ಲಿ ನಾವು ಒಂದು ಗಂಭೀರ ಸತ್ಯವನ್ನು ತಿಳಿದುಕೊಳ್ಬೇಕು ಆತ್ಮೀಯರೇ. ದೇವಿಯ ಕ್ರೋಧ ಭಯಪಡುವುದಕ್ಕೆ ಅಲ್ಲ. ಯಾಕೆಂದರೆ ದೇವಿಯ ಒಂದು ಕ್ರೋಧ ಏನಿದೆ
ಅದು ಭಕ್ತರನ್ನು ನಮ್ಮನ್ನು ರಕ್ಷಿಸಲು ಇರುವಂಥದ್ದು. ಜಗನ್ಮಾತೆ ಅನೇಕ ರೂಪಗಳಲ್ಲಿ ಬರುವ ಹಾಗೆ ಕೆಲವೊಮ್ಮೆ ಮೃದುವಾಗಿ, ಕೆಲವೊಮ್ಮೆ ಉಗ್ರವಾಗಿ, ಆದರೆ ಯಾವುದೇ ರೂಪದಲ್ಲಿದ್ದರೂ ಅವಳ ಉದ್ದೇಶ ಏನು? ಅವಳ ಉದ್ದೇಶ ಒಂದೇ, ಭಕ್ತನನ್ನು ರಕ್ಷಣೆ ಮಾಡಬೇಕು, ಅಧರ್ಮವನ್ನು ನಾಶ ಮಾಡಬೇಕು ಅನ್ನೋದು. ದೇವಿಯ ಶಕ್ತಿ ಅನೇಕ ರೂಪಗಳಲ್ಲಿ ವ್ಯಕ್ತವಾದಾಗ ಅವಳು ಪ್ರೀತಿ ಮತ್ತು ಶಕ್ತಿಯ ಸಮನ್ವಯವಾಗಿರ್ತಾಳೆ. ಜಗನ್ಮಾತೆಯ ರಕ್ಷಣೆ ಭಕ್ತನಿಗೆ ಅತ್ಯವಶ್ಯಕ. ಅಧರ್ಮದ ನಾಶಕ್ಕೆ ಜಗನ್ಮಾತೆಯ ಕ್ರೋಧ ಅಷ್ಟೇ ಅವಶ್ಯಕ. ನಮೋ ದೇವ್ಯೈ ಮಹಾದೇವ್ಯೈ ನಮೋ ನಮಃ. ಸರ್ವಂ ಶ್ರೀದೇವಿ ಪಾದಾರ್ಪಣಮಸ್ತು. ಜೈ ದುರ್ಗಾ ಮಾತಾ.